ಹೋಗೋಣ ಹಂಗೆ ಹೋಗೋಣ. ಹಳೇಬೀಡು ಗ್ರಾಮದ ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮದ ಹೋಟೆಲ್ ಸಿದ್ದೇಗೌಡರವರು ಇವರು ಸಹ ಈಗಾಗಲೇ 5 ದಿನಗಳಿಂದಲೂ ಸಹ ಇಲ್ಲಿ ಹೋಟ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ಅವ್ರ ಮನೆಯಲ್ಲಿ ಹುಟ್ಟಿರೋ ಕರು. ಇದ್ರ ತಾಯಿನ ಹೊಡ್ಕೊಂಬಂದಿಲ್ಲ. ಬಲಗಡೆ ಕಾಲು ಮುಂದೆಗಡೆ ಕಾಲು ಗಿಣ್ಣುಣ್ಣಾಗಿದೆ, ಎಡಗಡೆ ಕಾಲು ಹಿಂದೆಗಡೆ ಕಾಲು ಗಿಣ್ಣುಣ್ಣಾಗ್ಬಿಟ್ಟಿದೆ. ಸೊ 4 ಕಾಲು ಗಿಣ್ಣುಣ್ಣಾಗಿರೋದ್ರಿಂದ ಪಾಪ ನೋವು ಸ್ವಲ್ಪ ಸದ್ಯಕ್ಕೆ ವಾಸೆ ಮಾಡಿದ್ದಾರೆ. ಬಾಣ ಹಂಗೇನೆ ನೋಡ್ತಾ ಇರ್ಬೋದು. ಉದ್ದಪ್ಪನ್ನ ಚೆನ್ನಾಗಿದೆ, ಏನಂದರೆ ಗಿಣ್ಣುಣ್ಣಾಗಿರೋದ್ರಿಂದ ಸ್ವಲ್ಪ ತುಂಬ ನೋವು. ನಡ್ರಿ ಒಳಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಏನು ಇವತ್ತು ಬಸವೇಶ್ವರ ಸ್ವಾಮಿ ಭಾರಿ ದನಗಳ ಜಾತ್ರೆಗೆ ಬಂದಿದ್ದೀವೋ, ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಒಂದು ಸಣ್ಣ ಪುಟ್ಟ ರೈತರ ಮನೆಯದು ದನ ಕರುಗಳೇ ಜಾಸ್ತಿ ಬಂದಿರೋದು. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಒಂದು ರೈತರ ಮನೆಗೆ ರೈತರ ದನಗಳನ್ನು ನೋಡೋಕೆ ಬಂದಾಗ ಅದಕ್ಕೆ ಖುಷಿನೇ ಬೇರೆ ಲೆಕ್ಕಾಚಾರ. ಯಾಕೆ ಅಂತಂದರೆ ಬೇರೆಯವ್ರ ಥರ ಸುಳ್ಳು ಹೇಳೋದಾಗಲಿ, ಯಾರೋ ಇನ್ನೊಬ್ಬರು ದಳ್ಳಾಳಿಗಳ ಥರ ಅಷ್ಟಕ್ಕೆ ತಂದರೆ ಅಂದರೆ ಇಷ್ಟಕ್ಕೆ ಕೇಳ್ಕೊ, ಇಷ್ಟಕ್ಕೆ ತಂದೆ ಅಂದರೆ ಅಷ್ಟಕ್ಕೆ ಕೇಳ್ಕೊ, ಈ ಥರ ಎಲ್ಲ ಇರೋದಿಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಜಾತ್ರೆ ಹೋಗಬೇಕು. ಹಾಗೆ ಬನ್ನಿ ನಮ್ಮ ರೈತರು ಮಾತಾಡ್ಸೋಣ, ನೋಡೋಣ ಹಂಗೆ ಯಾವುದ್ರೆಲ್ಲ ಏನಾರ ಸುಳಿ ಇದೆಯಾ, ಬಲ್ಚರಿಕಿರೋ ಸುಳಿ ಇದೆಯಾ ಏನು ಅಂತ ನೋಡೋಣ. ಒಂದು ಕರು, ಒಂದು ಕುರಿ ಮರಿ, 2 ಜೊತೆ ಎತ್ತು, ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ರೈತರು ಮನೆಯಿಂದ ತಂದು ದನ ಕರುಗಳನ್ನು ನಾವು ಸಾಕೋದ್ರಲ್ಲಿ ತುಂಬಾ ಒಂದು ಪ್ರೀತಿ ಹೆಚ್ಚಾಗಿರುತ್ತೆ. ಹಾಗೆ ಬನ್ನಿ ಮಾತಾಡೋಣ ಅವ್ರ ಹತ್ರ. ಯಜಮಾನ್ರೆ ನಮಸ್ಕಾರ, ಗಟ್ಟಿಯಾಗಿ ಮಾತಾಡಬೇಕು. ಏನು ನಿಮ್ಮ ಹೆಸರು? ಯಾವ ಊರವ್ರು ತಾವು? ಬೇಬಿ ಬೆಟ್ಟ. ಓ, ಇಲ್ಲೊಂದು ಬೇಬಿ ಇದೆಯಾ? ಓಕೆ. ಇವಾಗ ಬಸರಾಳ ಹತ್ರ ಬೇಬಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ. ಎಷ್ಟು ಕಿಲೋಮೀಟ್ರು? 5-6 ಕಿಲೋಮೀಟ್ರು. ಇವಾಗ ಎಷ್ಟಿದ್ದಾವೆ ನಿಮ್ಮ ಟೋಟಲು ಯಜಮಾನ್ರ? 2 ಜೊತೆ 1 ಒಂಟಿ. ಇವೆಲ್ಲ ನೀವೇ ನೋಡ್ಕೊಳ್ಳೋದಾ? ಎಲ್ಲ ನೀವೇ ನೋಡ್ಕೊತಾ ಇದ್ದೀರಾ? ಎಲ್ಲ ಮಕ್ಕಳು ಏನಾದ್ರು ಸಪೋರ್ಟ್ ಮಾಡ್ತಾರಾ? ಎಲ್ಲ ನಿಮ್ಮದೇ. ಅಲ್ಲ, ಈ ವಯಸ್ಸಲ್ಲಿ 2 ಜೊತೆ 1 ಒಂಟಿ ಇವೆಲ್ಲ ಏನಕ್ಕೆ? ಚಟ, ಒಂದು ಬವಣೆ, ಒಂದು ಜನಮನ ಬರಬೇಕು, ಜನಮನ ಹೋಗ್ಬೇಕು, ಅದ್ದೂರಿ ಪಡಿಸ್ಬೇಕು, ಜನ ಸಂತೋಷ ಪಡಿಸ್ಬೇಕು, ಅದಕ್ಕೋಸ್ಕರ ಒಂದು ಅಭಿಮಾನ್ಯ. ಒಂದು ವರ್ಷಕ್ಕೆ ಎಷ್ಟು ಜಾತ್ರೆಗಳು ಮಾಡ್ತೀರಾ ನೀವು? ವರ್ಷಕ್ಕೆ ಒಂದು 5-6 ಜಾತ್ರೆ ಮಾಡ್ತಿದ್ದೀನಿ. ಯಾವ್ಯಾವ ಜಾತ್ರೆಗಳಿಗೆ ಹೋಗ್ತೀರಾ? ಕಿಂಚನಗಟ್ಟೆಗೆ ಹೋಗಿದ್ದೀನಿ, ಹೇಮಗಿರಿಗೆ ಹೋಗಿದ್ದೀನಿ, ಮೂಕಕ್ಕೆ ಹೋಗಿದ್ದೀನಿ, ಆಮೇಲೆ ಘಾಟಿಗೆ ಹೋಗಿದ್ದೀನಿ. ಘಾಟಿಗೆ ಹೋಗಿ ಅರುಣನಾರಾಯಣ ಬಂತವು ಫೋಟೋ ಬರ್ಸ್ಕೊಂಡೆ, ಅಲ್ಲೂ ಇದ್ದು ಬಂದಿದ್ದೀನಿ. ಒಂದು ರಾತ್ರಿ ನಮ್ಮ ಮರುವೆ ಅಣ್ಣ ಬರತ್ರ ಅಲ್ಲೂ ಒಂದು ರಾತ್ರಿ ಇದ್ದು ಬಂದಿದ್ದೀನಿ. ಅವ್ರು ಊಟ ಮಾಡತ್ತವೆಲ್ಲ ಇದ್ದು ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಅವತ್ತು ಘಾಟಿಲ್ವೇ ಸಖತ್ ಖುಷಿ ಹಂಗಾರೆ. ಅಲ್ಲ, ಈ ವಯಸ್ಸಲ್ಲಿ 2 ಜೊತೆ ದನ, ಇದೊಂದು ಕರ, ಕುರಿ ಇದೆಲ್ಲ ಇಟ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾರು ಮನೇಲೇನು ಬೈಯಲ್ವಾ? ಯಾರಿಗೆ ಅದಕ್ಕೆ ಬರೋರು? ನಾನು ಮಾಡ್ತಾನೆ, ಕಷ್ಟಪಡ್ತಾರೆ. ನಾನು ನನ್ನ ಸೋದರಿಷ್ಟು ನನ್ನಿದು ಮಾಡ್ಬೇಕು ಎಲ್ಲಾರು ಹಂಗೆ. ಅವ್ನ ಮನೇಲಿ ಮಾಡಕ್ ಹೋಗ್ಬಾರ್ದು. ಅಲ್ಲ, ಜಮೀನೆಲ್ಲ ಜೋರಾಗಿದೆಯಾ? ಏನೋ ನಮ್ ತಕ್ಕ ಆದಷ್ಟು ನಮ್ಗೆ ಅದೇ ಸಾ. ಓಕೆ, ಹೋಟೆಲ್ ದನಕರ ಅಂತೂ ಚೆನ್ನಾಗಿ ಸಾಕ್ಬೋದು. ಒಂದು ಬೌಂಡ್ಕೆ ಚೆನ್ನಾಗದೆ. ನಮ್ ಧೈರ್ಯ ಕುಂಟೆ ಇರ್ಲಿ, ಜಮೀನ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಒಟ್ಟಿನಲ್ಲಿ ಒಬ್ರ ಹತ್ರಕ್ಕೆ ಹೋಗ್ದಂಗೆ ನೀವು ವ್ಯವಹಾರ ಮಾಡ್ಬೋದು, ಏನು ತೊಂದರೆ ಏನಿಲ್ಲ ಆ ಥರ. ಓಕೆ, ಇವಾಗ ಎಷ್ಟು ದಿನ ಆಯಿತು ಬಂದು ಜಾತ್ರೆಗೆ? ಮೊನ್ನೆ ರಾತ್ರಿ ಮೆರವಣಿಗೆ ಮಾಡ್ಕೊಂಡು, ನಿನ್ನೆ ಒಂದು ರಾತ್ರಿ, ಇವತ್ತೊಂದು ರಾತ್ರಿ, 2 ರಾತ್ರಿ. ಕಮಿಟಿ ಕೂಡ ಬಿಟ್ಟಿದ್ರಿ? ಕಮಿಟಿಗೆ 2 ಜೊತೆ ಬಿಟ್ಟಿದ್ದೀರಾ? 2 ಜೊತೆ ಬಿಟ್ಟಿವಿ. 2 ಜೊತೆ ಬಿಟ್ಟಿದ್ದೀರಾ. ಓಕೆ, ಈಗ ಇದು ಹೊಸದಾಗಿ ಕಟ್ತಾ ಇರ್ತಕ್ಕಂಥ ಜಾತ್ರೆ,
ಇನ್ನೂ ಜನಕ್ಕೆ ಇನ್ನೂ ಪಬ್ಲಿಸಿಟಿ ಆಗಿಲ್ಲ, ಇನ್ನೂ ಜನಕ್ಕೆ ಗೊತ್ತಿಲ್ಲ, ವರ್ಷ ಮೇಲೆ ಹಬ್ಕತ್ತದೆ. ಗೊತ್ತದೆ. ಈಗ 3ನೇ ವರ್ಷಕ್ಕೆ ಈಗ 1 to ಡಬಲ್ ಇದ್ದದ್ದು ಟ್ರಿಬಲ್ ಆಗಿದೆ, ಇವಾಗ 4ನೇ ವರ್ಷಕ್ಕೆ ಇನ್ನೂ ಹೆಚ್ಚಿಗೆ ಆಯ್ತದೆ. ಓಕೆ, ಇವೆಲ್ಲ ಏನೆಲ್ಲ ಆಗವೆ? ಇದು ಒಂದು 4 ಕಲ್ಲು ಕೆಡಬಿಟ್ಟವೆ, 4 ಕಲ್ಲಿಗೆ ಒಂದು 2 ಅಲ್ಲೇ ಇದೆ. 2 ಅಲ್ಲೇ ಐತೆ. ಯಾವ್ದು 2 ಅಲ್ಲು? ಇದು ಅದು 4 ಅಲ್ಲ. ಓಕೆ, ಅವು ಇನ್ನೊಂದು ಜೊತೆ ಒಂದಲ್ಲಾಗಿದೆ, ಒಂದಲ್ಲಾಗಿಲ್ಲ. ಯಾವುದಲ್ಲಾಗದೆ? ಆಚೆದಲ್ಲಾಗದೆ, ಇದಲ್ಲಾಗಿಲ್ಲ. ಈ ಕಡೆದಲ್ಲಾಗಿಲ್ಲ. ಓಕೆ, ಒಂದು ಜೊತೆ 2 ಅಲ್ಲು, ಒಂದು ಜೊತೆ 4 ಅಲ್ಲು. ಇದರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ? ನಾನು ಆದ್ರೆ ಒಂದೇ ಕಟ್ತೀನಿ, ಆಗ್ಲಿಲ್ಲ ಅಂದ್ರೆ ಸೋಕಿ ಮಾಡಿಕೊಂಡು ಕೂತೀನಿ ಅಷ್ಟೇ ನಾನು. ಹಂಗೆ ಒಟ್ಟಲ್ಲಿ ಒಂದೇರಾರು ಕಟ್ತೀರಾ? ಮಾಡವೆ, ಅವು ಆರಾಮ ಮಾಡವೆ. ಅವು ಗದ್ದೆ ನಾಟಿ ಪದೇ ನಾಟಿ ಮಾಡಿಸ್ಕೊಂಡಿನಿ. ಇವು ಮಾತ್ರ ನಾನು ಗದ್ದೆ ನಾಟಿ ಮಾಡಿಲ್ಲ. ಗದ್ದೆ ನಾಟಿ ಮಾಡಿಲ್ಲ, ಕಟ್ಟೇ ಇಲ್ಲ ಗದ್ದೆ ನಾಟಿಗೆ. ಬಟ್ ಏನಂದ್ರೆ ಬರೀ ಶೋಕಿ ಮಾಡೋಕ್ಕೋಸ್ಕರನೇ ಇಟ್ಕೊಂಡಿದ್ದೀರಾ? ಸೋಕಿಗೆ ಅವು ಗೇಕ್ ಮಾತ್ರ ಮಾಡಿಕೊಂಡಿವೆ. ಗೇಯಕ್ಕೆ ತುಂಬ ಒಂದು ಖುಷಿ ಹಂಗಾರೆ. ಓಕೆ, ಯಾರಾದರೂ ಕೇಳಿದ್ರೆ ಕೊಡ್ತೀರಾ ದನ ಕರ ಎಲ್ಲ? ಮಾಡ್ತೀನಿ, ಇವತ್ತು ಬಂದ್ರು ಮಾಡ್ತೀನಿ, ನಾಳೆಗೆ ಬಂದ್ರು ಮಾಡ್ತೀನಿ, ಇನ್ನೂ 1 ವರ್ಷ ಇದ್ರು ಮಾಡ್ತೀನಿ. ಹಂಗೆ. ಓಕೆ, ನಿಮ್ಮ ಮೊಬೈಲ್ ನಂಬರು? ಮೊಬೈಲ್ ನಂಬರ್ ನಮ್ಗೆ ನೋಡೋಕ್ಕಿಲ್ಲ. ಇವತ್ತು ಚಾರ್ಜರ್ ಕೊಟ್ಟು ಕಳಿಸ್ಬಿಟ್ಟು ಚಾರ್ಜರ್ ತೀರೋಗ್ಬಿಟ್ಟು ತಗೋತಾರೆ. ಚಾರ್ಜರ್ ತೀರೋಗ್ಬಿಟ್ಟಿದೆ. ಮತ್ತೆ ಹೆಂಗೆ ನಿಮ್ಮನ್ನು ಜನ ಫೋನ್ ಮಾಡಿ ತಿಳ್ಕೊಳ್ಳೋದು? ಚಾರ್ಜರ್ಗೆ ಹಾಕಕ್ಕೆ ಇಲ್ಲ, ಚಾರ್ಜರ್ ಪಿನ್ ಇರಲಿಲ್ಲ ನನಗೆ. ಅಲ್ಲ, ಓಲಿ ನಂಬರ್ ಗೊತ್ತಾ? ನಮಗೆ ಗೊತ್ತಾಗಲ್ಲ ಸರ್. ಅದೊಂದು ಅಲ್ಲ, ಬುಕ್ಕಲ್ಲಿ ಗೀಕಲ್ಲಿ ಬರೆದು ಮಡಿಕೊಂಡಿದ್ದೀರಾ ನಿಮ್ಮದು? ಪುಸ್ತಕಗಳು ಅದೇ ಹೇಳಿ, ಅದೇ ಸಾಕು, ನಾನು ಓದಕ್ಕೆ ಬಂದಿರೋದು. ಕೊಡಿ ಹಂಗಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ 2 ಜೊತೆ ಪ್ಲಸ್ ಒಂದು ಒಂಟಿ, ಒಂದು ಟಗರು. ಈ ಎತ್ಕೊಳ್ ತಗೊಂಡವ್ರಿಗೆ ಟಗರು ಫ್ರೀನಾ? ಇಲ್ಲ ಸರ್, ಇಲ್ಲ. ಅದೇನಿಲ್ಲ, ಪುಸ್ತಕತೆ ಇಲ್ಲ. ಅದನ್ನು ನಿಮ್ಮ ಶೋಕಿಗೆ ಮಡಿಕೊಂಡಿರೋದು. ಓಕೆ, 8861 560871 ಇವರ ಮೊಬೈಲ್ ನಂಬರ್ ಆಗಿರ್ತದೆ. ಯಾರಿಗಾದರೂ ಬೇಕು ಅನ್ನೋರು, ಇಷ್ಟಪಟ್ಟವರು ದಯವಿಟ್ಟು ಅವ್ರಿಗೆ ಕರೆ ಮಾಡಿ. 2 ಜೊತೆ ಎತ್ತುಗಳಿದ್ದಾವೆ, ಒಂದು ಒಂಟಿ ಇದೆ. ಅವರು ಬೇಕು ಅಂದರೆ ಕೊಡ್ತಾರೆ. ಬೇಕಾದ್ರೆ ಆದಷ್ಟು ಬೇಕಾದ್ರೆ ಇವನ್ನ ವಾಕಿಂಗ್ ಬೇಕಾದ್ರೆ ಬಿಡಿಸಿ ತೋರಿಸ್ಬಲ್ಲೆ ನಾನು, ಯಾಕೆಂದರೆ ಒಂದು ಸ್ವಲ್ಪ ಫ್ರೀಯಾಗಿದೆ ಜಾಗ, ಹಂಗಾಗಿ ಏನು ತೊಂದರೆ ಇಲ್ಲ. ಬನ್ನಿ ಹಂಗೆ ಯಜಮಾನ್ರೆ ಆ ಎತ್ತಿನ ಜೊತೆಗೆ. ಓಕೆ ಯಜಮಾನ್ರೆ, ಇವಾಗ ಆ ಎತ್ತನ್ನು ನೀವು ಶೋಕಿಗೆ ಇಟ್ಕೊಂಡಿದ್ದೀರಾ, ಈ ಎತ್ತನ್ನು ವ್ಯವಸಾಯ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀರಾ. ಏನಕ್ಕೆ ಆ ಥರ ಇದನ್ನು ವ್ಯವಸಾಯಕ್ಕೆ ಬಳಸಬೇಕು, ಅದನ್ನು ಬಳಸಬಾರ್ದು ಅಂತ ಯಾಕೆ ಆ ಥರ? ಈಗ ಅವ ಒಂದು ಲೆವೆಲು, ಇವೇ ಒಂದು ಲೆವೆಲು, 2 ಥರ ಅದೇ. ಎಲ್ಲ ಈಗ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರಲ್ವಾ, ಹಂಗೆ ಅವು ಮಕ್ಕಳು ಸ್ವಲ್ಪ ಗಡ್ಸಾಗವನ. ಇವನು ಇಟ್ಟಿಲ್ದರು ಗೇಯ್ತಾನೆ, ಇವನು ಅವ್ನು ಒಟ್ಟಿಲ್ದಾರೆ ಮನೆ ಕತ್ತಾನೆ. ಹಂಗೆ ಲೆಕ್ಕ. ಓ, ಅದು ಪಾರಂ ಕೋಳಿ, ನಾಟಿ ಕೋಳಿ ಹಂಗೆ. ಆ ಲೆವೆಲು. ಅಬ್ಬಾ, ಆ ಥರ ಒಟ್ಟಲ್ಲಿ ಒಂದು. ಅವನು ಊಟ ಇಲ್ದ ನನಗೆ ಸುಸ್ತಾಯ್ತಕ್ಕನಪ್ಪ ಅಂತಾನೆ, ಆ ಥರ. ಹಾಂ, ಹಂಗೆ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ, ಗೇಯ್ಬೇಕು ಅಂದಾಗ ಗೇಯಕ್ಕೆ ಬೇರೆ ಸಪ್ರೇಟ್ ದನ, ಇದಕ್ಕೆ ಸಪ್ರೇಟ್ ದನ ಇಟ್ಕೊಂಡಿದ್ದೀರಾ. ಹೋಗನು ಗೇಯ್ಕ, ನನಗೆ ಸೋಕಿ ಬೇಡ, ಗೇಯಕ್ಕೆ ಬೇಕು ಅಂದ್ರೆ ಅವು ಗೇಯ್ಬೇಕಾದ್ರೆ ಬೇಕು ಅಂದ್ರೆ ಹಂಗೆ ಅವು ಗೇಯ್ಕೋಬೋದು. ಅವನು ಓಕೆ, ಇವನ್ನ ಆಚೆಗೆ ಬಿಡ್ತೀರಾ ಒಂಚೂರು? ಹಾಂ, ಬಿಡ್ರಿ ಟಕ್ಕಂತ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕಾಲು ಕೈ ತೋರ್ಸೋಕ್ಕೋಸ್ಕರನೇ ಇವನ್ನ ಒಂದು ಜೊತೆ ಆಚೆಗೆ ಬಿಡಿಸಿದ್ದೀನಿ. ಯಾಕೆಂದರೆ ರೋಡು ಫ್ರೀಯಾಗಿತ್ತು, ಖಾಲಿ ಇರೋದ್ರಿಂದ ಒಂದು ಜೊತೆ ಎತ್ತು ರೋಡಿಗೆ ಬಿಟ್ಟು ತೋರ್ಸೋಣ. ನಾವು ಜಾತ್ರೆಗೆ ಬಂದಾಗ ಆಲ್ಮೋಸ್ಟಲ್ಲೂ ಕೆಲವುದು ಅಟ್ಲೀಸ್ಟು ನಮ್ಮ ಕೈಲಾದ ಮಟ್ಟಿಗೆ ನಾವು ಆಚೆಗೆ ಬಿಟ್ಟು ತೋರಿಸ್ತೀವಿ. ಅದೇ ರೀತಿಲಿ ಇವು ಕೂಡ ಒಂದು ಜೊತೆ ಇರಲಿ ಅಂತೇಳಿ ಆಚೆಗೆ ಬಿಟ್ಟು ತೋರಿಸಿದ್ದೀವಿ. ಯಜಮಾನ್ರೆ ಮುಂದಕ್ಕೆ ಹೋಗಿ ಬನ್ನಿ, ತುಂಬ ಒಂದು ಖುಷಿ ಆಗುತ್ತೆ. ರೈತರ ಮನೆ ದನಗಳು. ಪಾಪ ಯಾವ ಊರಪ್ಪ? ಎಲ್ಲಿ ಬರುತ್ತೆ ಇದು? ಎಲ್ಲಿ? ಹಾಂ. ಓಕೆ, ಏನು ವ್ಯವಸಾಯ ಇದ್ದಾವ? ಕಬ್ಬೇರವು ಹಂಗೆ. ಅಲ್ಲೋ ಕಡೆ ಜಾತ್ರೆ ಖುಷಿಯಾಗಿ ಮಾಡ್ದ? ಖುಷಿ ಆಯಿತು. ನಿಮ್ಮೂರಲ್ಲಿ ಜಾತ್ರೆ ನಡೆದಿರೋದು ಈಗ. ಓಕೆ, ಬಂದೆ. ಇರ್ಲಿ. ನೋಡ್ತಾ ಇರ್ಬೋದು, ಆಚೆಗೆ ಬಿಟ್ಟು ಕೂಡ ತೋರಿಸಿದ್ದೀನಿ 2 ಜೊತೆ. ಸರಿ, ಆಯ್ತು, ಹೇಳ್ತೀನಿ. ಮುಂದೆ ಹೋಗಿ ಮುಂದೆ ಹೋಗಿ ತಿರುಗಿಸ್ಕೊಬರ್ಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಅವ್ರ ಮನೆಯಲ್ಲಿ ಇನ್ನೂ ಒಂದು ಜೊತೆ ಏನಿದಾವೋ ಆ ದೊಡ್ಡ ಎತ್ತಲ್ಲಿ 2 4 ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಒಂದು ಜೊತೆ ಎತ್ತು. ಆಲ್ಮೋಸ್ಟಲ್ಲಿ ನಾವು ಮೊದಲೇ ಕೇಳ್ತೀವಿ,
ಆಚೆಗೆ ಬಿಟ್ಟು ತೋರಿಸ್ರಿ ಅಂತ. ಹಂಗಾಗಿ ಇವತ್ತು ರೋಡ್ ಫ್ರೀ ಇರೋದ್ರಿಂದ ನಮಗೂ ಒಂದು ಅನುಕೂಲ ಆಗಿದೆ, ತುಂಬ ಒಂದು ಖುಷಿ ಆಗ್ತಿದೆ. ಹಾಂ ಬನ್ನಿ ಅಣ್ಣ ತಿರುಗಿಸ್ಕೊಂಡು. ಆ ಖುಷಿಗೆ ನಮಗೂ ಒಂದು ಆಸೆ, ಏನೋ ಒಂದು ತಡೆಯಪ್ಪ ನಮ್ಮ ರೈತರ ಮನೆ ದನಗಳನ್ನ ನಾವು ಆಚೆಗೆ ಬಿಟ್ಟಾಗ ಅಟ್ಲೀಸ್ಟ್ ವಾಕಿಂಗ್ನ ಬಿಟ್ಟರೆ ನೋಡೋರ್ಗೂ ಅಟ್ಲೀಸ್ಟ್ ಒಂದು ಅನುಕೂಲ ಆಗುತ್ತೆ. ತಡೆಯಪ್ಪ ಈ ಥರ ಇದೆ ಅಂತ ನೋಡ್ತಾ ಇರ್ಬೋದು. ಅದಕ್ಕೋಸ್ಕರನೇ ವಾಕಿಂಗ್ ಮಾಡ್ತಿದ್ವಿ. ನೋಡ್ತಾ ಇರ್ಬೋದು ಒಳ್ಳೆ ಹಾಲು ಬಣ್ಣ ವೈಟು. ಇವು ಒಂಥರ ಬಿಳಿ ಆನೆ. ಹೆಂಗೆ ಅಂದರೆ ಕೆಲಸ ಕೊಟ್ರೆ ನಮಗೆ ಫಸ್ಟು ಕೆಲಸ ಕೊಟ್ಟರೆ ನಮಗೆ ಬಿಳಿ ಆನೆ ಅಂತ ಅನ್ನೋ ಲೆಕ್ಕಾಚಾರ ಇವು. ಯಾಕೆಂದರೆ ಒಂದು ತುಂಬ ಖುಷಿ ಆಗುತ್ತೆ. ಅವ್ರ ಕೆಲಸ ಏನು ಅಂದರೆ ಕಬ್ಬು ಹೊಡೆಯೋದೇ ಕೆಲಸ. ನೋಡಿರಿ ಕಾಲೆಲ್ಲ ಯಾವ ಮಟ್ಟಕ್ಕೆ ತಿರುಗಿವೆ, ಹೆಂಗವೆ ನೋಡಿ. ಇದು ನಮ್ಮ ನಿಜವಾದ ಒಂದು ರೈತರತನ ಇದು. ಯಾವ ಕೊಂಬು ಮುರ್ಸಂಗಿಲ್ಲ, ಕೊಂಬು ಮಾಡೋಂಗಿಲ್ಲ, ಏನೂ ಇಲ್ಲ. ಹೆಂಗವ ಹಂಗೆ ಇರ್ಬೇಕು ಈ ಥರ ನೋಡಿ. ಇವರೇ ಪೈಲ್ವಾನ್ರು. ಯಾವೂರಪ್ಪ? ಹೊಸೂರು. ಹಾಂ ಪಿ ಹೊಸೂರಾ? ಹಾಂ ನಿನ್ನವೇನಾ? ಹಾಂ ಕೊಡ್ತೀಯಾ ನನಗೆ? ಕೊಡ್ತೀಯಾ? ಎಷ್ಟು ಕೊಡೋಣ ಕಾಸು? 2,000 ಕೊಟ್ಟರೆ ಸಾಕಾ? 2.5 ಲಕ್ಷ ಲವ್ ಹೆಂಗಲ್ಲ ಗಾಡಿ ನೀನು ಎಲ್ಲ ಸೇರ್ಸಾ? ಓ ಗುಂಟ ಬೇರೆ ಚೆನ್ನಾಗಿರೋ ಮಾಡಿಸಿದ್ಯಲ್ಲ, ಇದು ಸೇರಿಸ್ಕೊಡ್ತೀಯಾ? 5 ಲಕ್ಷ ಕೊಟ್ರೆ ಎಲ್ಲ ಲವ್ 50,000 ರೂಪಾಯಿ ಗಾಡಿಗೆ 5 ಲಕ್ಷ ಹೇಳ್ತೀಯಲ್ಲ, ಹೆಂಗಲ್ಲ? ಹಾಂ ನೋಡು, ಇದೇ ನಮ್ಮ ರೈತರ ಜೀವನ ಅನ್ನೋದು ನೋಡಿ. ಇದು ನಿಜವಾಗಿ ಓಕೆ, ಥ್ಯಾಂಕ್ ಯು. ಈಗ 2 ಜೊತೆ ದನಗಳನ್ನು ವಾಕಿಂಗ್ ಬಿಟ್ಟು ತೋರಿಸಿದ್ರಿ. ಯಾರಾದರೂ ರೈತರು ನಿಮಗೆ ಕರೆ ಮಾಡಿದ್ರೆ ದಯವಿಟ್ಟು ಮಾತಾಡಿ ಕೊಡಿ ದನನ. ಸರಿನಾ? ತುಂಬ ದೂರದಿಂದ ಬಂದಿರ್ತಾರೆ, ಹತ್ರದಿಂದ ಬಂದಿರ್ತಾರೆ. ನೀವು ಆಗೋಂಥವ್ರು ಬಂದಾಗ ಒಂದು ಸ್ವಲ್ಪ ದೊಡ್ಡ ಸ್ಥಾನಕ್ಕೆ ಅವರು ಏನೋ ನಾವು ಹಂಗೆ ಹೊಡ್ಕೊಬಿಡ್ಬೇಕು ಹಿಂಗೆ ಹೊಡ್ಕೊಬಿಡ್ಬೇಕು ಅಂತ ಕಡ್ಡಾಬಿಟ್ಟೆ ಕೊಡೋರು ಅಲ್ಲ. ಏನೋ ಒಂದು ಧರ್ಮ ದೇವತೆಯಿಂದ ಅವರು ನಮ್ಮಂಗೆ ಸಾಕವ್ರೇಕನ್ನೋ ಲಯವಲ್ಲ ಇದ್ರೆ ಕೊಡ್ತೀವಿ ಯಾರಿಗಾರು ಬೇಕಾದ್ರೆ. ಅದಕ್ಕೇನು ಸಂತೋಷ, ಎಲ್ಲ ಮೆರಿಬೇಕು. ಒಂದು ನಮ್ಮದು ಹೆಸರು ಅಲ್ಲಿ ಬರ್ತಾ ಇರಬೇಕು. ಹಂಗೆ ಹಾಂ ತುಂಬ ಒಂದು ಖುಷಿ ಆಗುತ್ತೆ. ಒಂದು ಖುಷಿ ಆಗ್ತದೆ. ಬಿಡೆ ಒಂದು 50 ಹೆಚ್ಚಾಗ್ಬೋದು, 500 ಕಮ್ಮಿ ಆಗ್ಬೋದು, ಅವ್ರದ್ದು ಹೆಚ್ಚಾಗ್ಬೋದು, ನಮ್ದು ಕಮ್ಮಿ ಆಗ್ಬೋದು. ಅದಕ್ಕೇನು ಬವಣೆ ಇಲ್ಲ. ಓಕೆ, ಒಂದು ಗುಣ, ಒಂದು ಮರ್ಯಾದೆ, ಒಂದು ಬವಣಿಕೆ ಇಂಥ ದೇಶದ ಇಂಥ ಊರಲ್ಲಿ ಇಂಥ ಪುಣ್ಯಾತ್ಮ ಅಂತಂದ್ರೆ ಮೆರೀತಾವೆ ಆ ಥರ ಹಂಗೆ. ಓಕೆ ಆಯಿತು, ತುಂಬ ಒಂದು ಖುಷಿ ಆಯಿತು. ಸರಿನಾ? ಯಾರಾದರೂ ರೈತರು ಕೇಳಿದಾಗ ಕೊಡಿ, ಖುಷಿ ಪಡಿ. ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಜಾತ್ರೆನ ಸಕ್ಸಸ್ ಮಾಡಿ. ಜೋಡಿ ಬಸವೇಶ್ವರನ ಜಾತ್ರೆ ಅಂದರೆ ಹೆಸರಾಗಬೇಕು, ಇಡೀ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಹೆಸರಾಗಬೇಕು. ಆ ಥರ ಮಾಡಿ. ಯಾಕೆ ಅಂದರೆ ನಿಮಗೆ ಆದಷ್ಟು ಅರಣ್ಯ ಪ್ರದೇಶ ಜಾಸ್ತಿ ಇದೆ. ಫಾರೆಸ್ಟ್ ಅವ್ರು ಹೇಳಿದ್ದಾರೆ ಕಟ್ಕೊಳ್ಳಿ, ಜಾತ್ರೆ ಮಾಡಿ ಅಂತ. ಈ ಥರ ಯಾರೂ ಹೇಳಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಇಲ್ಲಿನ ಅಧಿಕಾರಿಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತು ನೀರಾಗ್ಬೋದು, ಲೈಟಿಂಗ್ ಆಗ್ಬೋದು, ಎಲ್ಲ ವ್ಯವಸ್ಥೆ ಇದೆ. ತುಂಬ ಒಂದು ಖುಷಿ ಆಗುತ್ತೆ. ನಾನು ಕೇಳಿದ್ದಕ್ಕೆ ಏನಾರ ಬೇಜಾರಾಯ್ತಾ? ಏನೂ ಇಲ್ಲ. ಓಕೆ, ಅವೆಲ್ಲ ಒಳ್ಳೆ ತುಂಬಿಸ್ಪಡಿಸ್ಬೇಕು. ಸಂತೋಷದಿಂದ ಮಾಡ್ತಾವ್ರೆ ಕಣೋ, ಉಳಿಸ್ತಾವ್ರೆ, ಅಭಿಮಾನ ಅವರು ಬಂದಿಂತ ಇದಕ್ಕೆಲ್ಲ ಬೆಂಬಲ ಕೊಡ್ತಾವ್ರೆ ಅಂತ ನಾವು ಸಂತೋಷ ಪಡಿಸ್ಬೇಕು. ನೀವೆಲ್ಲ ಸಂತೋಷ ಪಡಿಸೋದು ಇಲ್ಲ, ಪರವಾಗಿಲ್ಲ. ನೀವೆಲ್ಲರೂ ರೈತರು ಖುಷಿಯಾಗಿದ್ರೆ ನಮ್ಗೆ ಅದೇ ಸಂತೋಷ, ಅದೇ ಪ್ರೀತಿ. ಮತ್ತೆ ಓಕೆ ಯಜಮಾನ್ರೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಈ ಯಜಮಾನ್ರನ್ನ ನಾವು ಮುಡುಕ್ತೋರೆ ಒಳಗಡೆ ಮಾತಾಡಿಸಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಆ ಯಜಮಾನ್ರು ನಾವು ಮರ್ತೋಗಿದ್ದೀವಿ. ಅವ್ರು ನಮ್ಮನ್ನು ಈ ಜೋಡಿ ಬಸವೇಶ್ವರನ ದೇವಸ್ಥಾನ ಜಾತ್ರೆ ಒಳಗಡೆ ಕೂಗಿದ್ರು, ಅಣೋ ಅಂತ. ಯಾರು ಅಂತ ಕೇಳಿದ್ರೆ, ಅಣ್ಣ ನಾವು ನೆನಪಿದ್ದೀವ, ನಮ್ಮದೊಂದು ಬಾರ್ಗೋಲ್ ಮಾರ್ತಾ ಇದ್ದಕ್ಕೆ ನೀವು ನನ್ನ ವೀಡಿಯೋ ಮಾಡ್ಕೊಂಡು ಹೋಗಿದ್ರಿ ಅಂತಂದರು. ನೋಡಿ, ಇದು ಒಬ್ಬರು ರೈತರು ಬಡವರಿಗಿರೋ ಒಂದು ಅಂಡರ್ಸ್ಟ್ಯಾಂಡಿಂಗು. ಯಾಕೆ ಅಂತಂದರೆ ಅದೇ ಬೇರೆಯವರಾಗಿದ್ದರೆ ನಾವು ಅವ್ರನ್ನ ಕೂಕೊಂಡು ಓಡೋಗ್ಬೇಕಾಗಿತ್ತು, ಶ್ರೀಮಂತರನ್ನ. ಅವ್ರು ಬಡವರಾಗಿರೋದಕ್ಕೆ ನೋಡಿ ಇನ್ನೊಬ್ಬರು ಬಡವ್ರನ್ನ ಕೂಗ್ತಾರೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ತುಂಬ ಒಂದು ಖುಷಿ ಆಗುತ್ತೆ. ಯಜಮಾನ್ರೆ, ಎಷ್ಟು ಬಾರ್ಗೋಲ್ ಮಾರಿದ್ದೀರಿ ಈ ವರ್ಷ? ಈಗ ಇವತ್ತು ಜಾತ್ರೆ ಒಳಗಡೆ ಎಲ್ಲ ಜಾತ್ರೆ ಈಗ ಒಂದು 150 ಮಾಡಿದ್ವಿ ಜಾತ್ರೆಯಲ್ಲಿ. ಈ ಜಾತ್ರೆಯಲ್ಲಿ 150 ಬಾರ್ಗೋಲ್ ಮಾರಿದ್ದೀರಿ? ಓ, ಹಂಗಾರೆ ಒಳ್ಳೆ ಲಾಟ್ರಿ. ಎಲ್ಲ ಜಾತ್ರೆಗೆ ಹೋಗ್ತೀವಿ. ಹಾಂ, ಈಗ ಈ ಜಾತ್ರೆಯಲ್ಲಿ 150 ಬಾರ್ಗೋಲ್ ಮಾರಿದ್ಯಾ? ಓಕೆ, ಇದೆಲ್ಲ ನೀನೇ ಹೊಸಿಯೋದಾ? ನಾವೇ ಮಾಡೋದು. ಅಲ್ಲೇ 35 ವರ್ಷದಿಂದ ಮಾಡ್ತಾಯಿದ್ದೀವಿ. 35 ವರ್ಷದಿಂದ ಎಲ್ಲ ನೀವೇ ಮಾಡೋದಾ?
ಓಕೆ ಆಯಿತು, ಆಲ್ ದ ಬೆಸ್ಟ್. ಖುಷಿ ಆಯ್ತದೆ. ನೀವು ಇದೇ ಥರ ಎಲ್ಲರಿಗೂ ಬರ್ಗೋಲ್ ಮಾಡಿಕೊಡಿ, ಸರಿನಾ? ಹಾಂ, ಜಾಸ್ತಿ ದುಡ್ಡು ಇಸ್ಕೊಬೇಡಿ, ರೈತರ ಹತ್ರ ಕಮ್ಮಿ ಇಸ್ಕೊಳ್ಳಿ, ನಿಮಗೂ ವರ್ಕೌಟ್ ಆಗಲಿ. ಹಾಂ ಆಯಿತು, ಓಕೆ, ಥ್ಯಾಂಕ್ ಯು.